ನಮಸ್ಕಾರ ಗುರು. ಬರಲೇ ತಮ್ಮ, ಇವತ್ತು ಹೋಗಿ ನಾವು ಆರಾಮಾಗಿ ಅಮಟೆಕಾಯನ್ನು ಕೊಯ್ಕೊಂಡು ಬರೋಣ. ಸೊ ಇದು ನಮ್ಮ ಅಜ್ಜಿ ಮತ್ತು ತಾತರ ಕಾಲದಲ್ಲಿದ್ದಂಥ ಒಂದೇ ಒಂದು ಅಮಟೆ ಗಿಡ ನಾವು ಉಳಿಸ್ಕೊಂಡಿದ್ದೀವಿ ತೋಟದಲ್ಲಿ. ಸೊ ಏನಂತ ಅಂದರೆ ಈಗ ಸೀಸನ್ ಇದು ಯಾವಾಗ ಅಂತಂದರೆ ಈಗ ಮೇ ಮತ್ತು ಜೂನ್ ಎಂಡಲ್ಲಿ ಇದು ಪ್ರತಿಯೊಂದನ್ನು ಕೂಡ ಕಾಯನ್ನು ಬಿಡ್ತಾ ಇರ್ತದೆ. ಸೊ ಏನಕ್ಕೆ ನಾವು ಇದನ್ನು ಮೇಜರಾಗಿ ಯೂಸ್ ಮಾಡ್ತೀವಿ ಅಂತಂದರೆ ಸ್ಪೆಷಲಿ ಫಾರ್ ಉಪ್ಪಿನಕಾಯಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಉಪ್ಪಿನಕಾಯಿಗೋಸ್ಕರನೇ ಯೂಸ್ ಮಾಡೋದು ನಾವು. ಈ ರೀತಿ ಇರುತ್ತೆ ನೋಡಿ, ಅಮಟೆಕಾಯಿ ಫುಲ್ ಕಿತ್ತಾದ್ಮೇಲೆ ಫುಲ್ ಎಲ್ಲ ಉಂಡೆ ಹಸಿರು ಪಡಿರ್ತದೆ. ಇದನ್ನು ತೊಗೊಂಡು ತೊಳೆದು ವಾಶ್ ಮಾಡಿ ನೀಟಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಸಾಲ್ಟ್ ಮಿಕ್ಸ್ ಮಾಡಿಬಿಟ್ಟು ಮಾಡಬೇಕು. ಇದು ಹೆಚ್ಚಿನ ಬೆಟ್ಟಿದೆಯಾ ಅದ್ಭುತ ಸಂಗೀತವನ್ನು ರಚಿಸುತ್ತಿದ್ದವು. ಹಳ್ಳಿಯ ಜನರ ಬದುಕು ಪ್ರಕೃತಿಯ ಜೊತೆ ಬೆರೆತು ಹೋಗಿರುವ ಬದುಕು. ಕೃಷಿ ಅವರ ಉದ್ಯೋಗ ಮಾತ್ರವಲ್ಲ, ಅಲ್ಲಿ ಕುಯ್ದಂಥ ಅಮಟೆಕಾಯಿನ ಈ ರೀತಿಯಾಗಿ ನಾವು ಪೀಸಾಗಿ ಅಂದರೆ 4 ಮೂಲೆ ಬರೋ ರೀತಿಯಲ್ಲಿ ಕಟ್ ಮಾಡ್ತೀವಿ. ಅಂದರೆ ಉಪ್ಪಿನಕಾಯಿಗೆ ಸ್ಪೆಸಿಫಿಕ್ಕಾಗಿ ಮಾಡಲಿಕ್ಕೆ. ಸೊ ಇದಾದಮೇಲೆ ಉಪ್ಪನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದರಲ್ಲಿರೋ ಹುಳಿ ಎಲ್ಲ ತೆಗಿಬೇಕು. ಸೊ ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ತೋಟದಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಅಂದರೆ ಒಂದೊಂದೇ ಇದು ಕಡ್ಡಿಗಳನ್ನ ಕಿತ್ಬಿಟ್ಟು ಸೊ ಅಮಟೆಕಾಯಿನ ಫುಲ್ಲು ಸಪ್ರೇಟ್ ಮಾಡ್ತಾಯಿದ್ದೀವಿ. ಏನಕ್ಕೆ ನಾವು ಪ್ರತಿಯೊಂದು ಮರಗಳು ಕೊಂಬೆಗಳನ್ನ ಮುರಿಬೇಕು ಅಮಟೆಕಾಯಲ್ಲಿ ಅಂತಂದರೆ, ಸೊ ಹೆಚ್ಚಿಗೆ ಮರ ನಮಗೆ ಜಾಸ್ತಿ ಬೆಳೆದಷ್ಟು ನಮಗೇನಾಗುತ್ತೆ ಅಂತಂದರೆ ಇದು ಮರ ತುಂಬ ಸ್ಮೂತ್ ಇರುತ್ತೆ. ಸೊ ಹೇಗೆ ಸ್ಮೂತ್ ಅಂದರೆ, ನೀವು ಸಪೋಸ್ ಏನಾದ್ರು ಹತ್ತಕ್ಕೆ ಹೋದ್ರಿ ಅಂತಂದರೆ ಪಟ್ಟಂತ ಕೆಳಗಡೆ ಬಿದ್ದುಬಿಡ್ತೀರ, ಅಷ್ಟು ಸ್ಮೂತ್ ಮರ ಇದು. ಸೊ ನಾವು ಜಾಸ್ತಿ ಮರ ಎತ್ತರಕ್ಕೆ ಹೋದಾಯಿತು ಅಥವಾ ಮರ ಆಕಾರದಲ್ಲಿ ದೊಡ್ಡದಾಯ್ತಾ ಹೋಯ್ತು ಅಂತಂದರೆ ನಾವು ಜೋಲುಗೊಂಬೆಲಿರೋ ಕಾಯಿನ ಜಾಸ್ತಿ ಕುಯ್ಲಿಕ್ಕಾಗಲ್ಲ. ಸೊ ಅವಾಗ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಟೊಂಗೆಗಳನ್ನ ಮುರಿಬೇಕು. ಟೊಂಗೆನ ಮುರಿದ್ಬಿಟ್ಟು ಅದರಲ್ಲಿರ್ತಕ್ಕಂಥ ಕಾಯಿನ ಸಪ್ರೇಟ್ ಮಾಡಿಕೊಂಡು ಅಲ್ಲಿ ಬಂದಿರತಕ್ಕಂಥ ಲೀವ್ಸ್ ಇರುತ್ತಲ್ಲ ಅದರಿಂದಲೂ ಕೂಡ ಯೂಸ್ ಇದೆ. ಏನು ಯೂಸ್ ಇದೆ ಅಂದರೆ ಅದನ್ನು ಕಟ್ ಮಾಡಿಬಿಟ್ಟು ನಾವು ಲೈಕ್ ತೆಂಗಿನ ಮರ ಇರ್ಬೋದು ಅಥವಾ ಅಡಿಕೆ ಗಿಡ ಇರ್ಬೋದು, ಬೇರೆ ಏನೇನೇನು ತೋಟದಲ್ಲಿ ಬೆಳೆ ಬೆಳೆದಿರ್ಬೋದು, ಕೊಕೋವಾ ಬೆಳಿಬೋದು ಅಥವಾ ಬನಾನಾ ಬೆಳಿಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಮಿಶ್ರ ಬೆಳೆ ಇತ್ತಂತಂದರೆ ಇದು ಬೇಗ ಕಳೆದ್ಬಿಡುತ್ತೆ ಲೀವ್ಸು. ಸೊ ಯಾವಾಗ ನಾವು ಈ ಲೀವ್ಸು ಮತ್ತು ಎಲ್ಲ ಫುಲ್ ಸ್ಮೂತಾಗಿರೋದು ನಮ್ಮ ಅದ್ರ ಟೊಂಗೆ ಎಲ್ಲ, ಸೊ ಇದು ಕಂಪ್ಲೀಟ್ಲಿ ಏನಾಗುತ್ತೆ ಅಂತಂದರೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಗೊಬ್ಬರ ಆಗಿ ಕನ್ವರ್ಟ್ ಆಯ್ತು ಅಂತಂದರೆ ಈಸಿಲಿ ಅಡ್ವಾಂಟೇಜ್ ಅಲ್ಲ. ಸೊ ಯಾರಿಗೆ ತೋಟಕ್ಕೆ ಆಗಲಿ, ಸೊ ಈಗ FIM ಅನ್ನು ಹಾಕಿಸ್ತಾರೆ, ಅಂದರೆ ಕುರಿ ಗೊಬ್ಬರ ಹಾಕ್ತಾರೆ, ದನ ಗೊಬ್ಬರ ಹಾಕ್ತಾರೆ. ಸೊ ಇದು ಕಂಪ್ಲೀಟು ನಿಮಗೆ ನ್ಯೂಟ್ರಿಯೆಂಟ್ ಸಪ್ಲೈ ನಿಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಇದು ಕಳೆದುಕೊಂಡು ಗೊಬ್ಬರ ಆಯ್ತಂದ್ರೆ ಈಸಿಲಿ ಕನ್ವರ್ಟ್ ಆಗೋಗ್ಬಿಡುತ್ತೆ. ಬೆಳಗಿನ ಜಾವ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಉತ್ಸುಕತೆ ಜಾಸ್ತಿ ಇರುತ್ತೆ. ಸೊ ಈಗ ಎಷ್ಟೋ ಜನ ನಾನು ಸಿಟಿಲೇ ಇರೋದು ಬೆಂಗಳೂರಲ್ಲಿ. ಸೊ ಹಳ್ಳಿ ಕಡೆ ಬಂದೆ ಅಂತಂದರೆ ಯಾವುದೋ ಊರಿಗೆ ಬಂದಂಥ ಒಂದು ಫೀಲ್ ಆಗ್ತಾ ಇರುತ್ತೆ. ಸ್ಪೆಸಿಫಿಕಲಿ ಹೇಳ್ಬೇಕಂತಂದರೆ ಫುಲ್ಲಿ ವಾಹನದ ಸೌಂಡು, ಮೀನ್ಸ್ ಲೈಕ್ ಬೈಕ್ ಸೌಂಡು, ಕಾರ್ ಸೌಂಡು, ಲಾರಿ ಸೌಂಡು, ಫುಲ್ಲಿ ಡಿಸ್ಟರ್ಬೆನ್ಸ್ ಏರಿಯಾ ಬ್ಯಾಂಗ್ಳೂರು ಅಥವಾ ಇಲ್ಲಿ ಅರ್ಬನ್ ಸಿಟೀಸ್ ಇರ್ಬೋದು. ಸೊ ಇಲ್ಲಿ ಬಂತಂದರೆ ನೋಡಿ ಪೀಸ್ಫುಲ್, ಯಾವ ಒಂದು ನಾಯಿನೂ ಸಹಿತ ನಿಮ್ಮ ಹತ್ರ ಬರೋಲ್ಲ. ಇಂಥ ಪ್ಲೇಸಲ್ಲಿ ಎಲ್ಲರೂ ಬದುಕೋಕ್ಕೆ ಇಷ್ಟಪಡ್ತಾರೆ. ಸೊ ಈಗ ನಮ್ಮ ತೋಟದ ಕೆಲಸನ ನಾವು ಮಾಡ್ಕೊಳಕ್ಕೆ ಏನಕ್ಕೆ ಇಂಜರಿ ಇರುತ್ತೆ. ಎಷ್ಟೋ ಜನ ಅಂದ್ಕೋತಾ ಇರ್ತಾರೆ ಕೃಷಿ ಮಾಡೋದ್ರಿಂದ ಅದಾಗುತ್ತೆ ಇದಾಗುತ್ತೆ ಅಂತ. ನಾನೆಷ್ಟು ಹೇಳ್ಬೇಕಂತಂದರೆ ಕೃಷಿಯಿಂದ ಖುಷಿ ಸಿಗುತ್ತೆ. ಏನಪ್ಪ ಅಂತಂದರೆ ಅದೇ ರೀತಿಯಾಗಿರ್ತಕ್ಕಂಥ ರೆವಿನ್ಯೂ ಜನ್ರೇಟ್ ಆಗಬೇಕು. ರೆವಿನ್ಯೂ ಜನ್ರೇಟ್ ಆಗಿಲ್ಲ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಖುಷಿ ಇರೋದಿಲ್ಲ. ಸೊ ಈಗ ಪಾರ್ಟ್ ಆಫ್ 8 hours ನಾವು ಒಂದು ವರ್ಕಿಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ ಅದೇ ಟೈಪ್ ಆಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಲಾಭನೂ ಕೂಡ ಬರಬೇಕು. ಸೊ ಈಗ ಹೇಗಾಗಿದೆ ಹಳ್ಳಿ ಕಡೆಯಲ್ಲಿ ಅಂತಂದರೆ, ಸೊ ಮುಂಚೆ 500 ರೂಪಾಯಿ ಇದ್ದಂಥ ಕೂಲಿ ಎಲ್ಲ ಇವಾಗ 800 ರೂಪಾಯಿ ಕೇಳ್ತಾ ಇದ್ದಾರೆ. ಸೊ 800 ರೂಪಾಯಿ ಕೇಳ್ತಾ ಇರೋದ್ರಿಂದ ಅಷ್ಟು ಪ್ರಾಫಿಟು ಆದಾಯ ಬರೋಕ್ಕೆ. ನೋಡಿ ನಮ್ಮದೆಲ್ಲ ತೆಂಗಿನ ತೋಟ ಇದೆ ಅಂತ ಇಟ್ಕೊಳ್ಳಿ. ತೆಂಗಿನ ತೋಟದಲ್ಲಿ ಮುಂಚೆ ನಮ್ಮ ತಾತರ ಕಾಲದಲ್ಲೆಲ್ಲ ಹೇಗಿತ್ತು ಅಂತಂದರೆ ಒಂದು ಮರದಿಂದ ಮಿನಿಮಮ್ 200 to 300 ಕಾಯಿ ಬರ್ತಾಯಿತ್ತು ಆನೇನು ಅವರೇಜ್ ವಿತಿನ್ 6 monthsಲ್ಲಿ. ಬಟ್ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡಲಿಕ್ಕಾಗಲ್ಲ. ಅಮಟೆಕಾಯಿನ ನಾವು ಮೆಡಿಸಿನ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಹೇಗಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನುಗ್ಗೆ ಗಿಡ ಇರ್ಬೋದು. ಈಗ ಅದೇ ರೀತಿಯಲ್ಲಿ ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಯೂಸಸ್ಸು ಕೂಡ ಇರುತ್ತೆ. ಈಗ ಲೈಕ್ ಏನಂತಂದರೆ ನಾವು ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ಉಪ್ಪಿನಕಾಯಿಗೋಸ್ಕರ. ಈಗೆಲ್ಲ ಕಿತ್ತಿರೋ ಟೊಂಗೆನೆಲ್ಲ ಒಂದು ಕಡೆ ಹಾಕ್ಕೊಂಡ್ಬಿಟ್ಟು ಅದರದ್ದು ಸಪರೇಟ್ ಇದನ್ನು ಮಾಡಿಕೊಂಡು
ಏನು ಮಾಡ್ತಿದ್ದೀವಿ ಅಂತಂದರೆ ಫುಲ್ ಒಂದು ಚೀಲಕ್ಕೆ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಇದನ್ನೇನಂತಂದರೆ ನಾವೇನು ಮಾಡ್ತೀವಿ, ನಮಗೆ ಮನೆಗೆ ಈಗ ಹಳ್ಳಿ ಕಡೆ ಅಲ್ವಾ, ಈಗ ಟೌನಲ್ಲಿ ಬ್ಯಾಂಗ್ಳೂರಲ್ಲಿ ಇತ್ತಂತಂದರೆ ಏನಂತಂದರೆ ಸೊ ಲೈಕ್ ದುಡ್ಡಿಗೋಸ್ಕರ ಎಲ್ಲ ಮಾರ್ತಾರೆ. ಬಟ್ ನಾವು ಹಳ್ಳಿ ಕಡೆ ಅಲ್ವಾ, ನೋ ಎಕ್ಸ್ಪೆಕ್ಟೇಷನ್, ಮನಿ ಯಾವುದೇ ರೀತಿಯಾಗಿರ್ತಕ್ಕಂಥಲ್ಲ, ಮಾನವೀಯತೆ ಮುಖ್ಯ ಆಗುತ್ತೆ. ಸೊ ಈಗೇನು ನಾವು ಒಮಟೆಕಾಯಿ ಅಂತ ಕರಿತೀವಲ್ಲ, ಇದನ್ನು ಹೋಗ್ ಪ್ಲಮ್ ಅಂತ ಅಂದ್ಬಿಟ್ಟು ಇಂಗ್ಲೀಷಲ್ಲಿ ಕರೀತಾರೆ. ಸೊ ಇದು ಟ್ರೆಡಿಷನಲಿ ಆಯುರ್ವೇದಿಕ್ ಪ್ರಾಕ್ಟೀಸಸ್ಗೆ ಮತ್ತು ಹೆಲ್ತ್ ಬೆನಿಫಿಟ್ಸು ಕೂಡ ಇದರಿಂದ ಸಿಗುತ್ತೆ. ಏನೇನು ಸಿಗುತ್ತೆ ಹೆಲ್ತ್ ಬೆನಿಫಿಟ್ಟು ಅಂದರೆ ಸುಮ್ಮನೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು. ಇದರಿಂದ ಯೂಸಸ್ ಏನಿದೆ, ಪಿಕಲಿಗೆ ಯೂಸ್ ಮಾಡ್ಕೋಬೋದು, ಮತ್ತು ಚಟ್ನಿ ಮಾಡ್ಬೋದು, ರಸಮ್ಗೂ ಕೂಡ ಯೂಸ್ ಮಾಡ್ಬೋದು, ಮತ್ತು ಡ್ರೈಡ್ ಮೆಡಿಸಿನಲ್ ಪ್ರಿಪ್ರೇಷನ್ಗೆ ಮಾಡ್ಬೋದು. ಈಗ ಲೈಕ್ ಕ್ಯಾರೆಟು, ಡ್ರೈಡ್ ಕ್ಯಾರೆಟ್ ಸಿಗುತ್ತೆ. ಈಗ ಮ್ಯಾಗಿ ಎಲ್ಲ ತಿಂತಾರೆ ಜನ, ಅದನ್ನು ನೆನ್ಪಿಟ್ಕೊಂಡಿರ್ತಾರೆ, ಆದರೆ ಇದ್ರದನ್ನು ಯಾರೂ ಕೂಡ ನೆನ್ಪಿಟ್ಕೊಂಡಿರಲ್ಲ. ಇದೇನಕ್ಕೆ ಅಂತಂದರೆ ಸೊ ಲೈಕ್ ಜೀರ್ಣಕ್ರಿಯೆ ಸುಧಾರಿಸಲಿಕ್ಕೆ ಹೆಲ್ಪ್ ಮಾಡ್ತದೆ, ಮತ್ತು ಬಾಡಿ ಟೆಂಪರೇಚರ್ ಅಂದರೆ ದೇಹದ ಉಷ್ಣತೆ ಅತಿಯಾಗಿದ್ದಾಗ ಕಡಿಮೆ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ವಿಟಮಿನ್ ಸಿ ರಿಚ್ ಇರೋದ್ರಿಂದ ಸೊ ಲೈಕ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇಮ್ಯುನಿಟಿ ಮೀನ್ಸ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಉಪ್ಪಿನಕಾಯಿಯಾಗಿ ಬಳಸೋದ್ರಿಂದ ಒಂದು ಸ್ವಲ್ಪ ನಿಮಗೆ ಟೇಸ್ಟ್ ಇಂಪ್ರೂವ್ ಆಗೋದ್ರಿಂದ ನಿಮಗೆ ಊಟದ ಕಡೆ ಒಂದು ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ಬೋದು. ಸರ್ಟನ್ ಟೈಮಲ್ಲಿ ಹಿಂದಿನ ಕಾಲದಲ್ಲಿ ಇದನ್ನು ಕೆಮ್ಮು ಮತ್ತು ಶೀತಕ್ಕೂ ಕೂಡ ಮನೆಯಲ್ಲೇ ಬಳಸ್ತಾ ಇದ್ರು. ಬಟ್ ಇವಾಗ ಯಾರೂ ನಾವು ಬಳಸ್ತಾ ಇಲ್ಲ. ಬಟ್ ಆನೆಸ್ಟ್ಲಿ ಉಪ್ಪಿನಕಾಯಿ ಗುಂಡಕ್ಕೆ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಟ್ಟೆ ಸಮಸ್ಯೆ, ಈಗ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ತಿಂದರೂ ಕೂಡ ನಮಗೆ ಲಿಟಲ್ ಬಿಟ್ ಆಂಟಿ ಆಕ್ಸಿಡೆಂಟ್ಸು ಜನ್ರೇಟ್ ಆಗೋದ್ರಿಂದ ನಿಮಗೆ ಒಂದು ಸ್ವಲ್ಪ ಲಿಟಲ್ ಬಿಟ್ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರ್ಟೈನು ಇದ್ರ ಸಿಗ್ತದೆ ನಮಗೆ. ಹಳ್ಳಿ ಜೀವನ ಸರಳವಾಗಿರುತ್ತೆ, ಬಟ್ ಅರ್ಥಪೂರ್ಣವಾಗಿರ್ತದೆ. ಪ್ರಕೃತಿಯ ಜೊತೆ ಬೆರೆತು ಬದುಕ್ತಕ್ಕಂಥ ಈ ಜೀವನದಲ್ಲಿ ಏನೋ ಒಂಥರ ಸಂತೋಷ ನಮಗೆ ಸಿಗ್ತದೆ. ಹಳ್ಳಿ ಜೊತೆ ಮತ್ತು ರೈತ, ಈಗ ರೈತ ಅಂತಂದರೆ ಯಾರು ತಂದೆ ತಾಯಿಗಳು ಎಲ್ಲ ಫುಲ್ ಬೆಳೆದು ಬಂದಿರತಕ್ಕಂಥದ್ದು. ಯಾರು ಕೂಡ ಟೌನಲ್ಲಿ ಹುಟ್ಟು ಬೆಳೆದಿರೋರು ಅವ್ರಿಗೆ ಅಗ್ರಿಕಲ್ಚರ್ ಅಂದರೆ ಏನು, ಮನೇಲಿರೋದು ಏನು, ಭತ್ತ ಎಲ್ಲಿ ಬಿಡುತ್ತೆ ಅಂದರೆ ಮರದಲ್ಲಿ ಬಿಡುತ್ತೆ ಅಂತ ಹೇಳೋವಂಥ ಕಾಲನೂ ಇದೆ, ಇಲ್ಲ ಅಂತಲ್ಲ. ಸೊ ಮಳೆಗೆ ಮತ್ತು ನಮ್ಮ ಹಳ್ಳಿ ರೈತನಿಗೆ ಯಾವ ರೀತಿ ಸಂಬಂಧ ಇರುತ್ತೆ ಅಂದರೆ, ಒಳ್ಳೆ ಮಳೆ ಬಂತಂದರೆ ಫುಲ್ ತೋಟ ಹಸಿರಾಗ್ತದೆ. ಸೊ ಈಗ ನಾವೇನು ಮಾಡ್ತಾಯಿದ್ವಿ, ಬೇಸಿಗೆನ ಮುಗಿಸಿ ನಾವು ಮುಂಗಾರಿನ ಕಡೆಯಲ್ಲಿ ನಾವು ಓಡ್ತಾ ಇದ್ದೀವಿ. ಸೊ ಮರಗಳಿಗೆ ಹೊಸ ಜೀವನ ಪಡ್ಕೊತದೆ ಯಾವಾಗ ಮಳೆ ಬಂದರೆ. ನೀವೆಷ್ಟೇ ನೀರು ಬಿಡಿ, ನೀವು ಇಷ್ಟೇ ನೀರು ಬಿಡಿ ಮರಕ್ಕೆ, ನೀವು ಎಷ್ಟೇ ತೋಟಕ್ಕೆ ನೀರು ಬಿಡಿ, ಆದರೆ ಒಂದು ಸಲ ಬಂದಂಥ ಮಳೆ ಕಳೆ ಇರ್ತದಲ್ಲ ಆ ಮರಗಳಲ್ಲಿ, ಅದು ಯಾವುದೇ ಕಾರಣಕ್ಕೂ ಮತ್ತೆ ನಮಗೆ ಸಿಗೋದಿಲ್ಲ, ಯಾವುದೇ ಆರ್ಟಿಫಿಷಿಯಲ್ ವಾಟರ್ ನಾವು ಬಿಟ್ಟರು ಕೂಡ. ಮತ್ತು ಈಗೇನು ನಮ್ಮ ನಮಟೆಕಾಯಿ ಗಿಡ ಇರುತ್ತಲ್ಲ, ಇದು ಕೂಡ ಅಷ್ಟೇ, ಮಳೆ ಬಂತಂದರೆ ಫುಲ್ಲು ಡಾರ್ಕ್ ಆಗಿಬಿಡುತ್ತೆ ಅದು ಟ್ರೀ. ಸೊ ಹಾಗೆ ಮತ್ತು ಮಣ್ಣಿನ ಆವಾಸಲ್ಲಿ ಒಂದು ಸ್ಮೆಲ್ ಬರುತ್ತಲ್ಲ, ಅದ್ರ ಒಂದು ಆಕ್ಟಿನೋಮೈಸಿಟಿಸ್ ಇರುತ್ತಲ್ಲ, ಅದು ವಂಡರ್ಫುಲ್ ಫೀಲಿಂಗನ್ನು ಕೊಡ್ತದೆ. ಸೊ ಮಳೆ ಹನಿಗಳು ಎಲೆಗಳ ಬೀಜಕ್ಕೆ ಬಿದ್ದು ಮುತ್ತಿನಂತೆ ಮಿನುಗ್ತಾ ಇರ್ತವೆ. ಇಂಥ ದೃಶ್ಯನ ನೋಡಲಿಕ್ಕೆ ನಾವು ಲಾಂಗ್ ಜರ್ನಿನ ಮಾಡಿಕೊಂಡೇ ಹಳ್ಳಿಗೆ ಬರಬೇಕು. ನಮಟೆಕಾಯಿ ಏನಂತಂದರೆ ಗಿಡ ಬೆಳೆದು ಕೊನೆ ಬರೋವರೆಗೂ ಕೂಡ, ಅಂದರೆ ಫಲ ಕೊಡ್ತಕ್ಕಂಥದ್ದು ಕೂಡ ಪರಿಶ್ರಮ ಬೇಕೇ ಬೇಕು. ಯಾಕಂತಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಈಗ ಒಬ್ಬ ಚಿಕ್ಕ ಮಗುನ ನಾವು ಹೇಗೆ ಬೆಳೆಸ್ತೀವಿ ಆ ಟೈಪು ಪ್ರತಿಯೊಂದು ಒಂದು ತೆಂಗಿನ ಮರ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಬೆಳೆಸ್ಬೇಕಾಗುತ್ತೆ. ದಿನವಿಡೀ ಪರಿಶ್ರಮ ಇರ್ತದೆ. ಕೃಷಿ ಹೇಳ್ತಾರೆ ಜನ, ಕೃಷಿ ಬಿಡಪ್ಪ ಈಸಿ, ನಿಮ್ಗೇನು ಲಕ್ಷಾಂತರ ರೂಪಾಯಿ ಸಿಗುತ್ತೆ. ಹಾಗೆ ಕೃಷಿ ಈಸಿ ಇಲ್ಲ. ಯಾಕಂದರೆ ಕೃಷಿ ಕೇವಲ ಆದಾಯ ಅಲ್ಲ, ಅದು ಒಂದು ಸಂತೋಷ, ನಮಗೆ ಆತ್ಮ ಸಂತೋಷ ಸಿಗ್ತದೆ. ಯಾಕಂತಂದರೆ ಕೃಷಿ ಮಾಡಿದ್ರೆ ನೀವು ಒಬ್ಬರೇ ಬದುಕೋದಿಲ್ಲ. ಈಗೇನು ಸಿಟಿನಲ್ಲಿ ಬಿಸ್ನೆಸ್ ಎಲ್ಲ ಮಾಡ್ತಾರಲ್ಲ, ದೇ ಆರ್ ಫುಲ್ ಸೆಲ್ಫಿಶ್. ಇಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ನೀವು ಆಸರೆ ಕೊಡ್ತೀರ. ಹಕ್ಕಿಗಳಿಗಿರ್ಬೋದು, ಜೇನಿಗಿರ್ಬೋದು, ಆಮೇಲೆ 4 ಉಪಯೋಗ ಇರ್ತಕ್ಕಂಥ ಪ್ರಾಡಕ್ಟನ್ನು 4 ಜನಕ್ಕಿರ್ಬೋದು, 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋದ್ರಿಂದ ಇರ್ಬೋದು. ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಕಾಣ್ಬೋದಾಗಿರುತ್ತೆ.